ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾವಿನ ಹಣ್ಣಿನ ಪಲ್ಯನ ಮಾಡೋಣ. ಇದು ಸಣ್ಣವ್ರಿಗೆ ದೊಡ್ಡವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನನ್ನ ಫೇವ್ರೇಟ್ ರೆಸಿಪಿ ಕೂಡ ಹೌದು. 2 ನಿಮಿಷದಲ್ಲಿ ನಾವು ಫಟಾಫಟ್ ಅಂತ ಮಾಡ್ಕೋಬೋದು. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡು ಸಿಪ್ಪೆ ತೆಗೆದುಬಿಟ್ಟು ಅದರ ಪಲ್ಪನ್ನು ತೆಗಿತಾ ಇದ್ದೀನಿ. ಸ್ಪೂನ್ ಸಹಾಯದಿಂದನಾದರೂ ತೆಗಿಬೋದು, ಡೈರೆಕ್ಟಾಗಿ ನೀರು ಹಾಕಿಬಿಟ್ಟು ಕೈಯಿಂದನಾದರೂ ತೆಗಿಬೋದು. ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿರಿ. ಇದು ಶುಗರ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಅವ್ರು ಸೀಕರಣೆಯನ್ನು ತಿನ್ನಲ್ಲ. ಈ ಥರ ಮಾವಿನ ಹಣ್ಣಿನ ಪಲ್ಯನ ತಿನ್ಬೋದು. ಇನ್ನೊಂದು ಕಡೆ ನಾನು ಪ್ಯಾನನ್ನು ಕಾಯಕ್ಕಿಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೋಸ್ಕರ. ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಇಂಗು, ಅಚ್ಚ ಖಾರದ ಪುಡಿ, 1-2 ಬೆಳ್ಳುಳ್ಳಿ ಸ್ಲೈಸನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಚಾಟ್ ಮಸಾಲವನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡಿ, ಇದು ಸ್ವಲ್ಪ ಬಿಸಿ ಇರುವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಮ್ಯಾಂಗೋ ಪಲ್ಪನ್ನು ಅದಕ್ಕೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಣ್ಣು ಸ್ವೀಟಾಗಿದ್ದರೆ ಶುಗರ್ ಮತ್ತು ಗಜ್ರಿಯನ್ನು ಆ್ಯಡ್ ಮಾಡೋದು ಬೇಡ. ಹಣ್ಣು ಸ್ವಲ್ಪ ಹುಳಿ ಇತ್ತು ಅಂತಂದರೆ ಸ್ವೀಟ್ ಲೈಕ್ ಮಾಡಿದರೆ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಕೂಡ ಹಾಕೋಬೋದು. ಇದು ಅನ್ನ ಮೊಸರಿಗೆ ಆಯ್ತು ಅಥವಾ ರೈಸಿಗಾಗಿರ್ಬೋದು ಅಥವಾ ಸೈಡಿಗೆ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಮಾವಿನ ಹೋಟೆಯನ್ನು ಅದರೊಳಗೆ ಡಿಪ್ ಮಾಡಿಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ತುಂಬ ಇಷ್ಟ ಆಗುತ್ತೆ. ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.